ನಮಸ್ಕಾರ ಸ್ನೇಹಿತರೆ, ನೀವು ಅನೇಕ ಫಿಲ್ಮನ್ನು ನೋಡಿರ್ತೀರ. ಅದರಲ್ಲಿ ಒಬ್ಬ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡುತ್ತಾನೆ. ಅವಳು ರಿಜೆಕ್ಟ್ ಮಾಡುತ್ತಾಳೆ. ಅವಾಗ ಅವನು ಚಾಕುವಿನಿಂದ ಅವಳಿಗೆ ಚುಚ್ಚಿ ಅದೇ ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ಅಲ್ಲಿ ವಿದ್ಯಾರ್ಥಿಯೊಬ್ಬ ಹತ್ಯೆ ಮಾಡಿದ್ದಾನೆ. ಇದು ಎಲ್ಲರನ್ನೂ ಬೆಚ್ಚಿ ಬೀಳಿಸುವ ಒಂದು ದುರಂತವಾಗಿದೆ. ಇನ್ನೊಂದು ಗಮನಿಸಬೇಕಾದ್ದು ಏನೆಂದರೆ ಇದು ಕಾಲೇಜ್ ಆವರಣದಲ್ಲಿಯೇ ದುರಂತ ನಡೆದಿದ್ದು. ಏಪ್ರಿಲ್ 2024ರಂದು BVB ಕಾಲೇಜ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ? ಅದು ಒಂದು ಫೇಮಸ್ ಕಾಲೇಜ್ ಆಗಿದ್ದು ಅದು ಹುಬ್ಬಳ್ಳಿಯಲ್ಲಿ ಇದೆ. ಯುವಕ ಒಬ್ಬ ವಿದ್ಯಾರ್ಥಿನಿಯನ್ನು BUB ಕಾಲೇಜ್ ಕ್ಯಾಂಪಸ್ ನಲ್ಲಿಯೇ ಹತ್ಯೆ ಮಾಡಿದ್ದು ತುಂಬಾ ದುರಂತದ ಸಂಗತಿ. CCTV ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ದೃಶ್ಯವನ್ನು ನೀವು ಗಮನಿಸಿ. ಆ ಯುವಕ ಅಥವಾ ವಿದ್ಯಾರ್ಥಿ ಈ ರೀತಿ ಮಾಡಲು ಕಾರಣವೇನು? ಯುವಕನ ಹೆಸರು ಫಯಾಜ್ ಮತ್ತು ವಿದ್ಯಾರ್ಥಿನಿಯ ಹೆಸರು ನೇಹಾ. ಫಯಾಜ್ ಬಹಳ ದಿನದಿಂದ ಆಕೆಯ ಹಿಂದೆ ಓಡಾಡುತ್ತಿದ್ದ, ಲವ್ ಮಾಡು ಎಂದು ಪೀಡಿಸುತ್ತಿದ್ದ. ಅವಳು ಅವನ ಪ್ರಪೋಸ್ ಅನ್ನ ರಿಜೆಕ್ಟ್ ಮಾಡಿದ ಕಾರಣದಿಂದ ಈ ದುರಂತ ನಡೆದಿದೆ ಎಂದು ಶಂಕೆ ವ್ಯಕ್ತವಾಗಿದೆ. ಪಾಲಕೆಯ ಕಾಂಗ್ರೆಸ್ ಸದಸ್ಯ, ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಪುತ್ರಿ ನೇಹಾ ಕೊಲೆಯಾದ ವಿದ್ಯಾರ್ಥಿನಿ. ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಫಯಾಜ್ 9 ಸಾರಿ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿದ್ದಾನೆ. ಗಂಭೀರವಾದ ಗಾಯಗೊಂಡ ನೇಹಾಳನ್ನು ಆಸ್ಪತ್ರೆಗೆ ದಾಖಲಿಸುವ ಅಷ್ಟರಲ್ಲಿಯೇ ಆಕೆ ಮೃತಪಟ್ಟಿದ್ದಾಳೆ. ಆ ಯುವಕ ಫಯಾಜ್ ಯಾರು? ನೀವು ಈ ವಿಡಿಯೋದಲ್ಲಿ ಫಯಾಜ್ ಅನ್ನ ಸೆರೆ ಹಿಡಿದಿದ್ದನ್ನ ನೋಡಬಹುದು. ಇವನು ಮೂಲತಃ ಬೆಳಗಾವಿ ಜಿಲ್ಲೆ ಸೌದತ್ತಿಯ ನಿವಾಸಿ. ಫಯಾಜ್ ಕೆಲವು ದಿನಗಳಿಂದ ನೇಹಾ ಬೆನ್ನು ಬಿತ್ತಿದ್ದ. ಆದರೆ ನೇಹಾ ಪ್ರೀತಿಯನ್ನು ತಿರಸ್ಕರಿಸಿದ್ದಕ್ಕೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆ ಮಾಡಿ ಪರಾರಿಯಾಗುತ್ತಿರುವಾಗ ಫಯಾಜ್ ಅಲ್ಲಿನ ವ್ಯಕ್ತಿಗಳು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾನಗರದ ಪೊಲೀಸರು ಈ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯನ್ನು ಖಂಡಿಸಿ ಕಾಲೇಜ್ ಆವರಣದಲ್ಲಿಯೇ ABVP ಕಾರ್ಯಕರ್ತರು ಪ್ರತಿಭಟನೆ ಪ್ರಾರಂಭಿಸಿದರು. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ನೀವು ಕಮೆಂಟ್ ಮಾಡಿ ಯಾವ ರೀತಿಯ ಶಿಕ್ಷೆ ಆಗಬೇಕು ಅವನಿಗೆ. ಮುಂದೆ ಈ ರೀತಿಯ ದುರಂತಗಳು ಯಾವ ಕ್ಯಾಂಪಸ್ ನಲ್ಲಿಯೂ ಕೂಡ ನಡೆಯಬಾರದೆಂದರೆ ಈ ರೀತಿಯ ಘಟನೆ ನೋಡಿದ ಮೇಲೆ ಎಲ್ಲ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಮಗು ಕಾಲೇಜಲ್ಲಿ ಸೇಫ್ ಇದೆನಾ ಎಂಬುದು ಅವರ ಕ್ವಶನ್ ಮಾರ್ಕ್ ಆಗಿದೆ. ಈ ರೀತಿಯ ಘಟನೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಸ್ಪೆಷಲ್ ಆಗಿ ಮಹಿಳೆಯರು ಬಹಳ ಹುಷಾರಿಂದ ಇರಬೇಕು. ಈಗಿನ ಹುಡುಗಿಯರು ಫ್ಯಾಷನ್ಗೆ ಮೊರೆ ಹೋಗುತ್ತಿದ್ದಾರೆ. ಜೊತೆಗೆ ಡ್ರೆಸ್ ಕೋಡಿಂಗ್, ಬೇರೆಯವರನ್ನ ನೋಡಿ ಲುಕ್ ಕೊಡುವುದು ಅಥವಾ ಸ್ಮೈಲ್ ಅನ್ನ ನೀಡುವುದು, ಈ ಎಲ್ಲ ಮಾಡದಿದ್ದರೂ ಕೂಡ ಕೆಲವು ಪ್ರಪೋಸಲ್ ಬರುತ್ತವೆ. ಅವಾಗ ಎಲ್ಲ ಹುಡುಗರು ಫಯಾಜ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅವನು ಇಷ್ಟ ಇರಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಬಹುದು, ಆದರೆ ಸ್ವಲ್ಪ ತಿಳಿಸಿ ಹೇಳುವ ಮೂಲಕ. ಆದರೆ ನೀವು ಅವನನ್ನ ಲವ್ ಮಾಡ್ತೀರಾ, ಆನಂತರ ಬಿಟ್ಟ ಬೇರೆ ಹುಡುಗನ ಜೊತೆ ಹೋಗ್ತೀರಾ, ಅವಾಗ ಇನ್ನೂ ಡೇಂಜರ್ ಪರಿಸ್ಥಿತಿಯನ್ನ ನೀವು ನೋಡಬಹುದು. ನಿಮಗೆ ಯಾರಾದರೂ ಈ ರೀತಿಯಲ್ಲಿ ಲವ್ ಮಾಡು ಎಂದು ಬೆದರಿಸಲು ಪ್ರಾರಂಭಿಸಿದಾಗ ಸ್ಟಾರ್ಟಿಂಗ್ ಅಲ್ಲಿಯೇ ನೀವು ಪೊಲೀಸ್ ಅಥವಾ ನಿಮ್ಮ ತಂದೆ ತಾಯಿಯ ಹತ್ತಿರಾದರೂ ಹೇಳಿ. ಈ ರೀತಿಯ ಘಟನೆಗಳು ಹೆಚ್ಚಾಗಿ ನಡೆಯುವುದಿಲ್ಲ ಅನ್ಕೊಳ್ತೀನಿ. ನಾವು ಕಾಲೇಜ್ಗೆ ಹೋಗೋದು ಪ್ರೀತಿ ಮಾಡುವುದಕ್ಕೇನಾ? ಇಲ್ಲಿ ನಾನು ಪ್ರೀತಿ ಮತ್ತು ಪ್ರೇಮ ಮಾಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮ್ದು ಏನಾದರೂ ಟ್ರೂ ಲವ್ ಆಗಿದ್ದರೆ ನಮ್ ಕಡೆಯಿಂದ ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತದೆ. ಆದರೆ ಕೊನೆಯಲ್ಲಿ ಓಡಿ ಹೋಗಿ ಮದುವೆ ಆಗುವುದು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮನ್ನ ನಂಬಿಕೊಂಡು ನಿಮ್ಮ ತಂದೆ ತಾಯಿ ಕೂಡ ಇರ್ತಾರೆ. ಅವರಿಗೆ ಒಪ್ಪಿಸಿ ಮದುವೆ ಆಗುವುದು ಬೆಸ್ಟ್. ಇವಾಗ ನಡೀತಲ್ವಾ ಈ ದುರಂತವನ್ನ ನಾನು ಫೇಕ್ ಲವ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನಾನು ಟೈಮ್ ಪಾಸ್ ಲವ್ ಅಂತಾನು ಕೂಡ ಹೇಳ್ತೀನಿ. ಏಕಂತ ಹೇಳ್ತೀನಿ ಕೇಳಿ. ಫಯಾಜ್ ನಿಜವಾಗ್ಲೂ ಆಕೆಯನ್ನು ಇಷ್ಟಪಡುತ್ತಿದ್ದರೆ ಏಕೆ ಅವಳನ್ನು ಹತ್ಯೆ ಮಾಡಿದ? ಎಲ್ಲ ಸ್ಟೂಡೆಂಟ್ ಅಥವಾ ಎಲ್ಲರೂ ಮೊದಲು ತಿಳಿದುಕೊಳ್ಳಬೇಕು, ನೀವು ಲವ್ ಮಾಡುತ್ತಿರುವುದು ಟ್ರೂ ಲವ್ ಅಥವಾ ಫೇಕ್ ಲವ್, ಇದೇ ರೀತಿಯ ಟೈಮ್ ಪಾಸ್ ಲವ್. ನಿಮಗೂ ಕೂಡ ತಿಳುವಳಿಕೆಯ ಶಕ್ತಿ ಇದೆ ಎಂದು ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತೀನಿ. ಇನ್ನು ವಿದ್ಯಾರ್ಥಿನಿ ನೇಹಾ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.